ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು. ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ. ಆದರೆ ಅವಳು ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾ ಇದ್ಳು. ನಾನು ಅದನ್ನು ಏನು ಅಂತ ಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ. ಕೇಳಿದಾಗ ಕೇಳಿದಾಗ ನನಗೆ ಹೇಳಿದ್ರು, ನನಗೆ ತುಂಬ ತೊಂದರೆಲಿದ್ದೀನಿ. ನನಗೆ ಅನ್ನ ಇಲ್ಲ, ಊಟ ಇಲ್ಲ, ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ, ಪಿ ಜಿನಲ್ಲಿದ್ದೀನಿ, ನನ್ನ ತಂದೆ ತಾಯಿ ಯಾರಿಲ್ಲ, ನನಗೆ ಕಾಪಾಡಿ, ನಾನು ನಿಮ್ಮನ್ನು ನೋಡ್ಕೊಳ್ತೀವಿ, ನೀವು ಎಲ್ಲಿದ್ದೀರಿ ಹೇಳಿ, ಅಲ್ಲಿಗೆ ನಾನೇ ಬರ್ತೀನಿ, ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ, ನಮಗೆ 2 ತುತ್ತು ಅನ್ನ ಹಾಕಿ ನನಗೆ ಅದು ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಳು. ಈ ಥರ ನಾನು ನಡ್ಕೊಂಡು ಬಂದಾಗ ಅವಳು ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ, ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿಸಿ, ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ. ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ, ನಾಳೆ ಬರ್ತೀನಿ, ಬಸ್ ಚಾರ್ಜ್ಗೆ, ಟ್ರೈನ್ ಚಾರ್ಜಿಗೆ ಎಲ್ಲ ದುಡ್ಡು ಕಳಿಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ಇವತ್ತಿನವರೆಗೂ ಕೂಡ ಬಂದಿಲ್ಲ. ನನ್ನೇ ಕೂಡ ನಾನು ₹400 ಅವರಿಗೆ ತಗೊಂಡು ₹400ನಲ್ಲಿ ಕೂಡ ಈಗ ನೋಡಿದ್ರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ, ಆನಲ್ಲಿದೆ, ಉತ್ತರ ಕೊಡಲ್ಲ. ಎಷ್ಟು ಕೊಟ್ಟಿದ್ದೀರಾ? ಒಂದು ಸರಿ ಮೋರ್ ದೆನ್ 1 ಲ್ಯಾಕ್ 1 ಲಕ್ಷ? ಹತ್ತಿರ ಆಗಿದೆ. 1,35,000 ಹಾಂ ಆಯ್ತು. ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿತ್ತು? ಎಲ್ಲ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಕೊಟ್ಟಿರೋದು. ಅವ್ರ ಹೆಸರು? ಅವಳು ಸಿರಿಶೇಷ ಸರಿತಾ. ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ, ತಮ್ಮೂಲಿ ಸರಿತಾ ಅಂತ ಇದೆ. ಅವಳಿಗೆ ವ್ಯಾಟ್ಸಪ್ ಮತ್ತು ಫೇಸ್ಬುಕ್ಕು ಸಿರಿಶೇಷ ಸರಿತಾ. ಮಾತಾಡಿದ್ರೆ ಅವ್ರ ಜೊತೆ? ಅವಳದು ಮಾತಾಡಿದ್ದು ಫೋನಲ್ಲಿ ನಾನು ಪರ್ಸನಲಾಗಿ ಇದುವರೆಗೆ ಮೀಟೇ ಆಗಿಲ್ಲ. ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತೇಳಿ, ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ. ಯಾವ ರೀತಿ ಮಾತಾಡ್ಬೇಕಾರೆ ಏನೇನು ಯಾವ ರೀತಿ ಮಾತಾಡಿ ಅಂತೇಳಿ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ, ನಿಮ್ಗೇನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನು ಅದಕ್ಕೆ ವಾಸ್ಪದ ಮಾಡ್ಕೊಬೇಡಿ, ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ, ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ, ನಿಮ್ಮ ಕೈಲಾಗೋ ಸಹಾಯ ನಾವು ಎಲ್ಲನೂ ಬಟ್ಟೆ ಗಿಟ್ಟ ಹೋಗ್ಕೊಂಡು ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಲ್ಯಾಂಗ್ವೇಜಲ್ಲಿ? ಅವಳಿಗೆ ಇಂಗ್ಲೀಷು, ಅವಳಿಗೆ ತೆಲುಗುನೋಳು ಇಂಗ್ಲೀಷಲ್ಲಿ ಮಾತಾಡಿ. ಅಲ್ಲ, ನಿಮಗೆ ಫೇಕು ಆ ರೀತಿ ಗೊತ್ತಾಗಿಲ್ಲ? ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲಿ ಗೊತ್ತಾಯಿತು. ಆದ್ದರಿಂದಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ, ನೀವು ಬರದೇ ಇದ್ದರೆ ನಾನು ಕ್ರಮ ತಗೊಳ್ತೇನೆ. ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ತೊಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾನು ಬಲಾತ್ಕಾರ ಮಾಡಲಿಕ್ಕೆ ನಾನೇನು ರೌಡಿಯಲ್ಲ, ಆಯಿತಾ? ಅದರಲ್ಲಿ ಒಳ್ಳೇದಾದರೆ ಆಗಲಿ, ಇಲ್ಲ ಅಂದರೆ ಭಗವಂತ ಒಬ್ಬ ಇದ್ದಾನೆ ನಿನಗೆ ಶಿಕ್ಷೆ ಕೊಡಲಿಕ್ಕೆ, ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈಯಲ್ಲಿ ರೆಕಾರ್ಡ್ ಆಗಿದೆ, ಅದು ನಾವು ನೋಡ್ಕೊಳ್ತಾರೆ ಅಂತ ಹೇಳಿ. ಅಲ್ಲ, ನೀವು ಕೊಟ್ಟಿದ್ದು ಅಮೌಂಟ್ ವಾಪಸ್ ಕೇಳಿಲ್ಲ ನೀವು? ಹೇಗೆ ಕೇಳಿದೆ, ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಒಂದಾ ದುಡ್ಡು ಕೊಡು, ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ, ಎರಡೂ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ? ಹೇಗೆ ನೀನು ತಗೊಂಡಿದ್ದು ಉದ್ದೇಶ ಏನು? ಇಲ್ಲ ನಾನು ತಗೊಳಕ್ಕೆ ಹಾಕಿಲ್ಲ, ನಾನು ಒಂದೇ ಸಲ ದುಡ್ಡು ಕೊಡೋಕೆ ಹಾಕಿಲ್ಲ, 2 ಭಾಗ ಮಾಡಿ 3 ಭಾಗ ಮಾಡಿ ಕೊಡ್ತೀನಿ, ಓಕೆ. ನೀನು ಊರಲ್ಲಿ ಆಸ್ತಿ ಇದೆ, ಮನೆ ಮಾರಿ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿಯ ನೀನು? ನನಗೆ ಕೆಲಸ ಸಿಕ್ಕಿದೆ, ಕೆಲಸದಲ್ಲಿ ಬರೋ 40,000. ಮಾಡ್ತೀನಿ ಅಂತ ಹೇಳಿ? ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ಅದು ಒಂದು ಶಾರ್ಟ್ಸ್ ಎಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಆಯಿತಾ? ಅದರದ್ದು ಲೆಟ್ರ್ ಎಲ್ಲ ಕಳಿಸಿದ್ರು, ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ. ಇನ್ಫೋಸಿಸ್ ಬ್ರ್ಯಾಂಡ್ ಇದೆ, ಅದರಲ್ಲಿ ಲೋಗೋ ಇದೆ. ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಆ ರೀತಿ? ಆ ರೀತಿನ ಹೇಳಿದ್ಲು ಅವಳು. ನಿಮ್ಗೆ ಯಾವ ರೀತಿ ಬೇಕಾದ್ರೆ ಮದುವೆ ಆದರೂ ಆಗಲಿ, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು, ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವ, ಅಷ್ಟೇ ಸಾಕು. ನಮಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ, ಅಷ್ಟು ಮಾತ್ರ ನನಗೆ ಬೇಕಾದದ್ದು. ನನಗೆ ಆರೋಗ್ಯ ಸರಿ ಇಲ್ಲ, ಹಾಲ್ಟ್ನಲ್ಲಿ ನನಗೆ ತೂತ ಇದೆ, ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ, ಆಗಾಗ ನನಗೆ ತೊಂದರೆ ಆಗ್ತದೆ, ಒಂದು ಇಂಜೆಕ್ಷನ್ಗೆ ₹600 ಆಗುತ್ತೆ, ಹೀಗೆಲ್ಲ ಹೇಳಿ ದುಡ್ಡು ತಗೊಂಡು. ಕ್ಯಾಮ್ರಾ ಆಮೇಲೆ ಇದು ಆಕೆಗೆ ಯಾವ ಎಷ್ಟು ಏಜು ಹೇಗೆ? ಹಬ್ಬ ಒಂದು 30 ಇರ್ಬೋದು. ಅಲ್ಲ, ನಿಮ್ದು ಅನಿಸ್ಲಿಲ್ವಾ ಇಷ್ಟು ನಮ್ಮ ಜೊತೆ ಬರ್ತಾರ, ಹೇಗೆ ನಂಬೋದು ಅಂತ? ಸ್ವಾಮಿ, ನಾನು ಆ ರೀತಿ ನಾನು ಮಾನವೀಯತೆಯಿಂದ ಯೋಚನೆ ಮಾಡಿದೆ ಹೊರತು ನಾನು ಬೇರೆ ಯಾವುದೇ ಕೆಟ್ಟ ರೀತಿ ಯೋಚನೆ ಮಾಡಲಿಲ್ಲ. ಒಂದು ಇಲ್ಲದವರಿಗೆ ಒಂದು ರಕ್ಷಣೆ ಕೊಡೋದು ತಪ್ಪೇನಿಲ್ಲ. ನಾನು ಅಡಾಪ್ಟೇಷನ್ ತಗೊಳ್ತೀನಿ ಅಂತ ಹೇಳಿದೆ. ಅಡಾಪ್ಟೇಷನ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವ, ದತ್ತು ತಗೊಳ್ತೇನೆ. ಅದನ್ನು ನಾನು ಕೇರ್ಟೇಕರ್ ನಾನು ಮಾಡ್ತೇನೆ. ನಿನಗೆ ಏನಾದ್ರು ಕೆಲಸ ಏನಾದ್ರು ಸಿಕ್ಕಿದಾಗ ಅದರಲ್ಲಿ ನೀನು ತೀರಿಸ್ಬೇಕಾದ್ರೆ ನಿನ್ನ ಕರ್ತವ್ಯ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡು ಇವಾಗ ಏನು ಹೇಳ್ತಾರೆ? ಈಗ ಏನು ಮಾತಾಡಲ್ಲ. ಈಗ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಏನಾದ್ರು ದುಡ್ಡು ಬೇಕಾದ್ರೆ ಕೇಳ್ತಾರೆ, ನಾನು ದುಡ್ಡು ಕಳಿಸಲ್ಲ ನಿನಗೆ ಅಂತ ಹೇಳಿದೆ. ನೀವೇನು ಕೆಲಸ ಮಾಡೋದು? ನಾನು ದೇವಸ್ಥಾನದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ, ಒಂದು ಹಳ್ಳಿಯಲ್ಲಿ ಪಟ್ಟಸಂನಲ್ಲಿ. ಪಾಂಡವಪುರದಲ್ಲಿ? ಹಾಂ, ಇವಾಗ ಏನು ದೂರು ಕೊಟ್ಟಿದ್ರೆ? ದೂರು ಕೊಟ್ಟಿದ್ದೀನಿ ಸೈಬರ್ ಕ್ರೈಮಿಗೆ. ಅದು ಎಲ್ಲಿ ಗಂಟ ಮಾಡ್ತಾರೆ ಗೊತ್ತಿಲ್ಲ. ಅಂತೂ ನಾನು ಕೈಲಿ ಮಾಡೋದು ನನಗೆ ಒಂದು ಕರ್ತವ್ಯ. ಕಾನೂನು ಪ್ರಕಾರ ಏನಾಗುತ್ತೆ ಮಾಡಲಿ, ಅಷ್ಟೇ ನಾನು ಹೇಳೋದು. ಅವಳು ಫೋನ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದು ನನಗೆ ಗೊತ್ತಿಲ್ಲ. ನಾನು ಫೋನಲ್ಲಿ ಅದು ರೆಕಾರ್ಡ್ ಸಿಕ್ಕಲ್ಲ. ಅದರಲ್ಲಿ ಆಂಧ್ರ ಪ್ರದೇಶ್ ಸಿಮ್ ಅಂತ ಬರ್ತದೆ. ಇವಾಗ ಏನಾಗಬೇಕು ನಿಮಗೆ?
ಈಗ ನನಗೆ ಒಂದು ದುಡ್ಡು ಕೊಡಬೇಕು, ಇಲ್ಲಾಂದರೆ ಬಂದು ಅವರು ನಮ್ಮೊಟ್ಟಿಗೆ ಬರಬೇಕು. ಈಗ ಬರೋಕ್ಕಾಗಿಲ್ಲ ಅಂದರೆ ಬೇಡ, ನಮಗೇನು ಒತ್ತಾಯ ಇಲ್ಲ. ನಾನು ಇಷ್ಟವರೆಗೆ ಒಬ್ಬಂಟಿ ಆಗಿದ್ದೆ, ಇಲ್ಲೂ ಒಬ್ಬಂಟಿಯಾಗಿ ಇರ್ತೇನೆ. ಆದರೆ ನಾನು ತಗೊಂಡಿದ್ದು ಮೋಸ ಮಾಡಿದ್ದಿಲ್ಲ, ಆ ದುಡ್ಡು ನನಗೆ ವಾಪಸ್ ಕೊಡು. ನೀವು ಕೊಡೋಕೆ ತಾಕತ್ತಿಲ್ದ ಮೇಲೆ ಯಾಕೆ ತಗೊಂಡೆ ಅಂತ ಕೇಳಿ. ಇವಾಗ 1,35,000 ಕೊಟ್ಟಿದ್ದೀವಿ. ಹಾಂ, ಎಷ್ಟು? 1,35,000. ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬೇಕು. ಹಾಂ, ಹೌದು ಹೌದು, ಬೇಕಲ್ವಾ. ಈಗ ಅವಳು ನಮ್ಮಿಂದ ಏನು ಸಹಾಯ ಇಲ್ಲ ಅಂತ ಮೇಲೆ ನಾನು ಯಾತಕ್ಕೆ ಅವ್ರು ಕೊಡಬೇಕು? ನನಗೇನು ಸಂಬಂಧಿಕರಾ?